Hi guys, welcome back to my channel. Today's recipe ghee rice. ಏನೇನು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಚಿಕ್ಕ ಸೈಜ್ 3 ಆನಿಯನ್ನು, 1 2 ಸ್ಪೂನ್ ಅಷ್ಟು ಕೊತ್ತಂಬರಿ, 2 ಸ್ಪೂನ್ ಅಷ್ಟು ಪುದೀನ, 3 ರಿಂದ 4 ಹಸಿಮೆಣಸಿನಕಾಯಿ, ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್, 2 ಸ್ಪೂನ್ ಅಷ್ಟು ತುಪ್ಪ. ನೆಕ್ಸ್ಟ್ ಹಾಫ್ ಕಪ್ ಕರ್ಡ್, ಹಾಫ್ ಕಪ್ ಮಿಲ್ಕ್, ಸ್ವಲ್ಪ ಬಟಾಣಿ, ಹಸಿ ಬಟಾಣಿ, ಆಮೇಲೆ ಪಲಾವ್ ಐಟಮ್ಸ್. 10 ಮಿನಿಟ್ಸ್ ಅಕ್ಕಿ ನೆನೆಸಿದ್ದೀನಿ, 3 ಲೋಟ ಅಷ್ಟು. ಈ ಲೋಟದಲ್ಲಿ ತೊಗೊಂಡಿರೋದು. ಬನ್ನಿ ಮಾಡೋಣ. ಗ್ಯಾಸ್ ಹಚ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ. ಎಣ್ಣೆ ಒಂದು 3 ಸ್ಪೂನು, ಆಮೇಲೆ ಸ್ವಲ್ಪ ತುಪ್ಪ. ಬೇಲೀಫ್ 2, ಕಲ್ಲುವ 2 ಏಲಕ್ಕಿ, ಮತ್ತು ಇದರಲ್ಲಿ ಸೋಂಪು ಮತ್ತು ಚಕ್ಕೆ, ನೆಕ್ಸ್ಟ್ ಗಸಗಸೆ, ಆಮೇಲೆ ಕಸ್ತೂರಿ ಮೆಥಿ. ಇಷ್ಟು ಐಟಮ್ ಇದೆ ಇದರಲ್ಲಿ. ನೆಕ್ಸ್ಟ್ ಆನಿಯನ್ ಚಾಪ್ ಮಾಡಿರೋದು ಹಾಕಿ. ನೆಕ್ಸ್ಟು ಗ್ರೀನ್ ಚಿಲ್ಲಿ, ಅದಾದಮೇಲೆ ಈ ಡ್ರೈ ಫ್ರೂಟ್ಸ್ ಹಾಕೋಣ. ಅದಾದಮೇಲೆ ಬಟಾಣಿ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಆವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೋರ್ಸೋಕೆ ಮರ್ತೋಗಿದೆ. 1.5 ಟೀ ಸ್ಪೂನ್ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದೊಂದು ಆ್ಯಡ್ ಮಾಡ್ಕೊಳ್ಳಿ, ತೋರ್ಸೋಕೆ ಮರ್ತೋಗಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ, ಪುದೀನ. ಇವಾಗ ಸ್ಲಿಮ್ಮಲ್ಲಿ ಇಟ್ಕೊಂಡು ಮೊಸರು ಮತ್ತು ಹಾಫ್ ಕಪ್ ಮೊಸರು, ಹಾಫ್ ಕಪ್ ಮಿಲ್ಕ್, ಇದರಿಂದನೇ ಟೇಸ್ಟ್ ಬರೋದು ಘೀ ರೈಸ್. ಸೊ ನೆನೆಸಿರೋ ಅಕ್ಕಿನ 10 ನಿಮಿಷ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸ್ ಕೊಡಿ. ಜಾಸ್ತಿ ತಿರುಗಿಸ್ಬೇಡಿ, ಅಕ್ಕಿ ಸೋಕಾಗಿರುತ್ತಲ್ವ, ಮತ್ತು ಪೀಸ್ ಆಗುತ್ತೆ. ನೋಡಿ, ಇಲ್ಲಿ ಹಾಟ್ ವಾಟರ್ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಹಾಕ್ತೀನಿ. ಬಿಸಿ ನೀರು 6 ಗ್ಲಾಸ್ ವಾಟರ್ ತೊಗೊಂಡಿದ್ದೀನಿ, ಸೇಮ್ ಮೆಜರ್ಮೆಂಟ್. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ಆಫ್ ವಾಟರ್ ಮೆಜರ್ಮೆಂಟ್. ಇವಾಗ 1 ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ. ಇವಾಗ ಬೇಕಾದರೆ ಹಾಕ್ಕೊಳ್ಳೋಣ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕುದೀತಾ ಇದೆ ನೋಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿ
ಕುಕ್ಕರ್ ಓಪನ್ ಮಾಡೋಣ ಹೇಗಾಗಿದೆ ಅಂತ ಬನ್ನಿ ನೋಡೋಣ. ಒಂದೆರಡು ಸ್ಪೂನ್ ತುಪ್ಪ, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಗೀ ರೈಸ್ ಜೊತೆಗೆ ಕುರ್ಮಾ. ನಿಮಗೆ ಕುರ್ಮಾ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಕುರ್ಮಾ ರೆಸಿಪಿ ಕೊಡ್ತೀನಿ. ಸೂಪರ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.